ಸರ್ಕಾರಿ ಕಚೇರಿಗಳಿರೋದು ಸರ್ಕಾರದ ಕೆಲಸ ಮಾಡೋಕೆ, ಜನಸಾಮಾನ್ಯರ ದೂರು ದುಮ್ಮಾನಗಳಿಗೆ ಸ್ಪಂದಿಸೋಕೆ. ಆದ್ರೆ ಈ ಸರ್ಕಾರಿ ಕಚೇರಿಯಲ್ಲಿ ನಡೆದಿರೋದೇ ಬೇರೆ. ಸರ್ಕಾರಿ ಕಚೇರಿಯಲ್ಲೇ ಅಧಿಕಾರಿಗಳ ಬಿಂದಾಸ್ ಡ್ಯಾನ್ಸ್. ತಾಲೂಕು ಪಂಚಾಯತ್ ಕಟ್ಟಡದಲ್ಲೇ ಮೋಜು ಮಸ್ತಿ. ಫುಲ್ ಸೌಂಡ್ ಕೊಟ್ಟು ನಾಗಿನ್ ಹಾಡಿಗೆ ಬಿಂದಾಸ್ ಡ್ಯಾನ್ಸ್. ಅಲೆಲೆಲೆಲೆ, ಇಲ್ಲಿ ನೋಡಿ, ಮುಖಬಲ ಹಾಡಿಗೆ ಫುಲ್ ಜೋಶ್ನಲ್ಲಿ ಭರ್ಜರಿ ಸ್ಟೆಪ್ಸ್ ಹಾಕ್ತಿರೋದು. ಹಾಡು, ಕುಣಿತ, ಮೋಜು ಮಸ್ತಿ. ಆಹಾ, ಖುಷಿಯೋ ಖುಷಿ. ದುರಂತ ಅಂದ್ರೆ ಈ ಸಂಭ್ರಮ ಎಲ್ಲ ನಡೆದಿರೋದು ಯಾವುದೋ ಮದುವೆ ಕಾರ್ಯಕ್ರಮವೋ ಅಥವಾ ಖಾಸಗಿ ಸಮಾರಂಭದಲ್ಲೋ ಅಲ್ಲ, ಬದಲಾಗಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಪಂಚಾಯತ್ ಕಟ್ಟಡದಲ್ಲೇ ಆಯೋಜಿಸಲಾಗಿದ್ದ ಸರ್ಕಾರಿ ಕಾರ್ಯಕ್ರಮದಲ್ಲೇ. ಪಂಚಾಯತ್ ಕಟ್ಟಡದಲ್ಲಿ ನರೇಗಾ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧಿಕಾರಿಗಳು, ಪಿಡಿಒಗಳು, ಸಿಬ್ಬಂದಿ ಕುಣಿದು ಕುಪ್ಪಳಿಸಿದ್ದಾರೆ. ಶಿಷ್ಟಾಚಾರ ನಿಯಮಗಳ ಪ್ರಕಾರ ಸರ್ಕಾರಿ ಕಚೇರಿಯಲ್ಲೇ ಈ ರೀತಿಯ ಮೋಜು ಮಸ್ತಿ ಮಾಡೋ ಹಾಗಿಲ್ಲ. ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸಾಮಾಜಿಕ ಕಾರ್ಯಕರ್ತ ವಿಬಿ ಶಿವಾನಂದ ಈ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಜಿಲ್ಲಾಧಿಕಾರಿಗೆ ದೂರನ್ನು ನೀಡಿದ್ದಾರೆ. ನರಗೆಡ್ಡೆ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಮಾಡಿಕೊಂಡು ಈ ಮಾಡಿರತಕ್ಕಂಥ ನೃತ್ಯಗಳು ಮತ್ತು ನಂಗನಾಚು ಡ್ಯಾನ್ಸ್ಗಳು, ಮೋಜು ಮಸ್ತು ಕಾರ್ಯಕ್ರಮಗಳು, ಪಬ್ಲಿಕ್ ಕೂಡ ಇದರಲ್ಲಿ ಒಂದು ಮಕ್ಕ ಕ್ಯಾಕೆಸುಗಳಿದ್ದಾರೆ. ಬಳ್ಳಾರಿ ಬಿಜೆಪಿ ಕಚೇರಿಯಲ್ಲಿ ಬರ್ತ್ಡೇ ಪಾರ್ಟಿ. ಹೂವಿನಹಡಗಲಿ ಪಂಚಾಯತ್ ಕಟ್ಟಡದಲ್ಲಿ ಅಧಿಕಾರಿಗಳು ಮೋಜು ಮಸ್ತಿ ಮಾಡಿದ್ರೆ, ಮತ್ತೊಂದೆಡೆ ಬಳ್ಳಾರಿ ಬಿಜೆಪಿ ಕಚೇರಿಯಲ್ಲಿ ಬರ್ತ್ಡೇ ಪಾರ್ಟಿ ನಡೆದಿದೆ. ಬಳ್ಳಾರಿ ಜಿಲ್ಲಾಧ್ಯಕ್ಷ ಅನಿಲ್ ಮೋಕಾರ್ ಸ್ನೇಹಿತರೊಬ್ಬರ ಮಗನ ಹುಟ್ಟುಹಬ್ಬ ಆಚರಣೆಗೆ ಕಚೇರಿಯನ್ನ ಬಳಸಿಕೊಳ್ಳಲಾಗಿದೆ. ಈ ಬಗ್ಗೆ ಕಾರಣ ಕೇಳಿ ರಾಜ್ಯ ನಾಯಕರು ಜಿಲ್ಲಾಧ್ಯಕ್ಷ ಅನಿಲ್ ಮೋಕಾ ಹಾಗೂ ಕಾರ್ಯದರ್ಶಿ ಶರಣ್ ಕುಮಾರ್ಗೆ ನೋಟಿಸ್ ನೀಡಿದ್ದಾರೆ. ಜನಸಾಮಾನ್ಯರಿಗೆ ಮಾದರಿಯಾಗಬೇಕಿದ್ದ ಅಧಿಕಾರಿಗಳೇ ಸರ್ಕಾರಿ ಕಚೇರಿ ದುರ್ಬಳಕೆ ಮಾಡಿಕೊಂಡು ಜನಾಕ್ರೋಶಕ್ಕೆ ತುತ್ತಾಗಿದ್ದಾರೆ. ಇತ್ತ ಬಳ್ಳಾರಿ ಬಿಜೆಪಿ ಕಚೇರಿಯಲ್ಲೇ ನಡೆದ ಬರ್ತ್ಡೇ ಪಾರ್ಟಿಯು ಸ್ಥಳೀಯ ನಾಯಕರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.